ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇದು ಪ್ರಮುಖ ಕಾಯ್ದೆಗಳ ಬಗ್ಗೆ ತರಗತಿಯನ್ನು ಮಾಡ್ತಾ ಹೋಗ್ತೀನಿ. ಇದರ ತರಗತಿ 2ನೇ ತರಗತಿ ಆಗ್ತೈತಿ. ಹಿಂದೆ ತರಗತಿಯಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗಿದ್ದೇನೆ. ಈ ಒಂದು ತರಗತಿಯೊಳಗೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಏನು ಹಿಂದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ತರ್ತಾ ಹೋಗ್ತಾರೆ. ಈ ಒಂದು ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳು ಎತ್ತಾ ಹೋಗ್ತವೆ. ಅಂದರೆ ಕೆಲವೊಂದು ದೋಷಗಳು ಎದ್ದು ಕಾಣ್ತಾ ಹೋಗ್ತವೆ, ಕೆಲವೊಂದು ಸಮಸ್ಯೆಗಳು ಎತ್ತಾ ಹೋಗ್ತವೆ. ಇವುಗಳನ್ನು ನಿವಾರಿಸುವ ಜೊತೆಗೆ ಆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದಂಥ ಅಧಿಕಾರದ ಮಿತಿಗಳನ್ನು ಸ್ಪಷ್ಟೀಕರಿಸುವುದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಇತ್ತು. ಅಂದ್ರೆ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ, ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದಂಥ ಅಧಿಕಾರದ ಮಿತಿಗಳನ್ನು ಸ್ಪಷ್ಟೀಕರಣ ಕೊಡುವುದೇ ಈ ಒಂದು ಪಿಟ್ಸ್ ಇಂಡಿಯಾದ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿರೋದು ಕಾಣ್ತಾ ಹೋಗ್ತದೆ. ಆ ಇಂಗ್ಲೆಂಡಿನ ಸರ್ಕಾರ ಈ ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನು ಹೇರುವುದರ ಮೂಲಕ ಭಾರತದಲ್ಲಿ ಕಂಪನಿ ಸರ್ಕಾರವನ್ನು ನಿರ್ಣಾಯಕವಾಗಿ ನಿಯಂತ್ರಣ ಮಾಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಇಂಗ್ಲೆಂಡಿನ ಸರ್ಕಾರ ಈ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಹೊಸ ಆದಂಥ ನಿಬಂಧನೆಗಳನ್ನು ತರ್ತಾ ಹೋಗ್ತೈತಿ. ಇವುಗಳನ್ನು ತರುವುದರ ಮೂಲಕ ಭಾರತದಲ್ಲಿ ಆ ಕಂಪನಿ ಸರ್ಕಾರವನ್ನು ನಿರ್ಣಾಯಕವಾಗಿ ಏನು ಮಾಡ್ತಾ ಹೋಗ್ತೈತಿ, ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ. ಮತ್ತು ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಈ ನಿಯಂತ್ರಣ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಎನ್ನುವ 6 ಜನ ಕಮಿಷನರ್ಗಳನ್ನೊಂಡಂಥ ಹೊಸ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಈ ಪಿಟ್ಸ್ ಇಂಡಿಯಾ ಕಾಯ್ದೆಯೊಳಗೆ ಆರು ಜನ ಇರ್ತಾರೆ. ಯಾರು ಈ ಒಂದು 6 ಜನ ಕಮಿಷನರ್ ಒಳಗೊಂಡ್ತಾ ಹೋಗ್ತಾರೆ. ಯಾವ ಸಂಸ್ಥೆಯಪ್ಪ ಅಂದ್ರೆ ಒಂದು ನಿಯಂತ್ರಣ ಮಂಡಳಿ, ಹೊಸದಾದಂಥ ಸಂಸ್ಥೆಯನ್ನು ಹುಟ್ಟಾಕ್ಬಿಡ್ತಾರೆ. ಯಾರು ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ 6 ಕಮಿಷನರನ್ನು ಒಳಗೊಂಡಂತೆ ಹೊಸ ಸಂಸ್ಥೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಹುಟ್ಟಾಕ್ತಾ ಹೋಗ್ತಾರೆ. ಅಂದರೆ ನಿಯಂತ್ರಣ ಮಂಡಳಿಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಈ ಹಿಂದೆ ಇದ್ದಂಥ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಉಟ್ಕೊಳ್ತಾ ಹೋಗ್ತೈತಿ. ಅಂದರೆ ಈ ಹಿಂದೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ನೋಡ್ತಾ ಹೋಗ್ತೈತಿ. ಅಂದರೆ ನಿರ್ದೇಶನ ಮಂಡಳಿ ಅಂದ್ರೆ ಆ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಈ ಒಂದು ನಿಯಂತ್ರಣ ಮಂಡಳಿ ಏನಾಗ್ತೈತಿ, ಹುಟ್ಟಿಕೊಳ್ಳೋಕೆ ಆರಂಭ ಆಗ್ತೈತಿ. ಈ ಮಂಡಳಿ ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ, ಈ ಮಂಡಳಿಯು ನಾಗರಿಕ, ಮಿಲಿಟರಿ, ಕಂದಾಯದ ವಿಷಯಗಳಲ್ಲಿ ನಿರ್ದೇಶಿಸುವುದು, ನಿಯಂತ್ರಿಸುವುದು, ಮೇಲ್ವಿಚಾರಣೆ ನಡೆಸುವಂಥ ಅಧಿಕಾರವನ್ನು ಪಡ್ಕೊಳ್ತಾ ಹೋಗ್ತೈತಿ. ಪ್ರಮುಖವಾದಂಥ ನಾಗರಿಕ ಸೇವೆಗಳ ಬಗ್ಗೆ, ಮಿಲಿಟರಿ ಬಗ್ಗೆ, ಕಂದಾಯದ ವಿಷಯಗಳ ಬಗ್ಗೆ ನಿರ್ದೇಶನ ಮಾಡ್ತಾ ಹೋಗ್ತಾರೆ, ನಿಯಂತ್ರಣ ಮಾಡ್ತಾ ಹೋಗ್ತಾರೆ ಮತ್ತು ಮೇಲ್ವಿಚಾರಣೆ ನಡೆಸುವಂಥ ಅಧಿಕಾರವನ್ನು ಪಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಇಂಗ್ಲೆಂಡಿನಲ್ಲಿ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಜಾರಿಯಲ್ಲಿದ್ದವು. ಅಂದ್ರೆ ಇಂಗ್ಲೆಂಡಿನೊಳಗೂ ನಿರ್ದೇಶಕ ಮಂಡಳಿನೂ ಜಾರಿಗೆ ಐತಿ ಮತ್ತು ನಿಯಂತ್ರಣ ಮಂಡಳಿನೂ ಕೂಡ ಜಾರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಒಂದು ಕಾಯ್ದೆಯ ಪ್ರಮುಖವಾಗಿ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರ ಸ್ವಂತಕ್ಕಲ್ಲ ಎಂದು ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ಣಾಯಕವಾಗಿ ಮೊಟಕುಗೊಳಿಸ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಈ ಕಾಯ್ದೆ ಡೈರೆಕ್ಟ್ ಹೇಳ್ತಾರೆ ಏನಂತ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷರ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರ ಸ್ವಂತಕ್ಕಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀವೇನು ಮಾಡ್ತಾ ಹೋಗ್ತೀರಿ, ಅದೆಲ್ಲ ಯಾವುದು ನೀವು ಬ್ರಿಟಿಷರ ಹೆಸರಿನ ಮೂಲಕ ಪಡೆದಿದ್ದೀರಿ, ಅದು ಯಾವುದೇ ರೀತಿಯ ಸ್ವಂತ ಅಲ್ಲ, ನಿಮ್ಮ ಸ್ವಂತಕ್ಕಲ್ಲ ಅಂತ ನಿರ್ಣಾಯಕವಾಗಿ ಹೇಳ್ತಾ ಹೋಗ್ತಾರೆ. ಯಾವುದು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಮೂಲಕ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಭಾರತೀಯರ ಒಂದು ರಾಜಕೀಯ ಹಕ್ಕುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ಣಾಯಕವಾಗಿ ಮೊಟಕುಗೊಳಿಸ್ತಾ ಹೋಗ್ತಾರೆ. ಈ ಕಾಯ್ದೆಯು ಭಾರತದಲ್ಲಿದ್ದಂಥ ಕಂಪನಿಯ ಅಧೀನ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಣೆ ಮಾಡ್ತಾ ಹೋಗ್ತೈತಿ. ಹೆಂಗಪ್ಪ ಅಂದ್ರೆ,
ಈ ಭಾರತದಲ್ಲಿ ಈ ಕಂಪನಿ ತನ್ನ ವಶಕ್ಕೆ ಪಡ್ಕೊಂಡಂಥ ಪ್ರದೇಶ ಇರ್ತೈತಲ್ಲ, ಆ ಒಂದು ಪ್ರದೇಶವು ಕೂಡ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಣೆ ಮಾಡ್ತಾ ಹೋಗ್ತೈತಿ. ಅಷ್ಟರ ಮಟ್ಟಿಗೆ ನಮ್ಮ ಒಂದು ರಾಜಕೀಯ ಹಕ್ಕುಗಳನ್ನ ಏನು ಮಾಡ್ತಾ ಹೋಗ್ತಾರೆ, ಕಸಿದುಕೊಳ್ತಾ ಹೋಗ್ತಾರೆ, ಮುಟ್ಟುಕುಗೊಳಿಸ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವ ಬರ್ದದಪ್ಪ ಅಂದ್ರೆ 1784ರಲ್ಲಿ ಬರ್ತಾ ಹೋಗ್ತೈತಿ. ಈ 1773 ಒಳಗೆ ಏನಾಗ್ತೈತಪ್ಪ ಅಂದ್ರೆ ಲೋಪದೋಷಗಳನ್ನ ಸರಿಪಡಿಸ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ತಾ ಹೋಗ್ತೀವಿ. ಎಷ್ಟು ಜನ 6 ಕಮಿಷನರನ್ನು ಒಳಗೊಂಡಂಥ ಬೋರ್ಡ್ ಆಫ್ ಕಂಟ್ರೋಲನ್ನು ನೋಡ್ತಾ ಹೋಗ್ತೀವಿ. ಇವರು ಆಡಳಿತದ ಮೇಲೆ ನಿಯಂತ್ರಣವನ್ನು ಹೊಂದ್ತಾ ಹೋಗ್ತಾರೆ ಮತ್ತು ರಾಜಕೀಯ ವ್ಯವಹಾರಗಳ ಮೇಲೆ ನಿಯಂತ್ರಣವನ್ನು ಹೊಂದ್ತಾ ಹೋಗ್ತಾರೆ. ಹೀಗಾಗಿ ಈ ಗವರ್ನರ್ ಜನರಲ್ ಮತ್ತು ಮಂಡಳಿಯ ಒಂದು ರಚನೆಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತೈತಿ. ಕಂಪನಿಯ ಆಸ್ತಿಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ಭಾಗವೆಂದು ಪರಿಗಣನೆ ಮಾಡ್ತಾ ಹೋಗ್ತಾರೆ. ಆ ಸಾರ್ವಜನಿಕ ಸೇವೆಗಳ ಮೇಲೆ ಸರ್ಕಾರ ಮೇಲ್ವಿಚಾರಣೆ ಏನಾಗ್ತೈತಪ್ಪ ಅಂದ್ರೆ ಇನ್ನು ಹೆಚ್ಚಿನ ಪ್ರಮಾಣದೊಳಗೆ ಏನಾಗತ್ತೆ, ಮೇಲ್ವಿಚಾರಣೆ ನಡೆಯೋಕೆ ಪ್ರಾರಂಭ ಆಗ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.